ನೆಲಮಂಗಲ ನಗರಸಭೆಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಸದ ರಾಶಿಗಳು, ಕಿತ್ತೋಗಿರುವಂಥ ರಸ್ತೆಗಳು, ಆ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರಿಗೆ ದಿನನಿತ್ಯದ ಒಂದು ಕಿರಿಕಿರಿಯಾಗಿವೆ. ಅಂತಹ ಒಂದು ರಸ್ತೆಯಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಯಾವುದಪ್ಪ ರಸ್ತೆ ಅಂತ ಹೇಳಿದ್ರೆ, ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ವಾಜರಹಳ್ಳಿಯ ಜ್ಯೋತಿನಗರ ಮುಖ್ಯ ರಸ್ತೆಯಲ್ಲಿ ಇವತ್ತು ನಾವು ನಿಂತಿದ್ದೇವೆ. ವೀಕ್ಷಕರೇ, ತಾವು ನೋಡ್ತಾ ಇರಬಹುದು ಈ ಒಂದು ಕೆಳಭಾಗದಲ್ಲಿ ಏನು ಇವತ್ತು ಈ ಡಾಂಬರೀಕರಣದ ರಸ್ತೆಗಳಿದೆ ನೋಡಿ, ತಾವೆಲ್ಲ ನೋಡ್ತಾ ಇರ್ಬೋದು. ಎಲ್ಲವೂ ಸಹ ಕಿತ್ತು ಹೋಗಿವೆ. ಕಳೆದ 10 ವರ್ಷದಿಂದ ಡಾಂಬರೀಕರಣನೇ ಕಾಣದಂತಹ ರಸ್ತೆಗಳು ನೋಡಿ ಎಷ್ಟು ಯಾವ ಮಟ್ಟದಲ್ಲಿದೆ. ಡಾಂಬರೀಕರಣ ಇಲ್ಲ, ಒಂದು ಸಿ ರಸ್ತೆ ಇಲ್ಲ, ಯಾವುದೂ ಸಹ ಇಲ್ಲ. ಯಾವುದೂ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಹೇಳೋದಾದರೆ ವಾಹನ ದಟ್ಟಣೆ ಬಹಳ ಜಾಸ್ತಿ ಇರುತ್ತೆ. ಅದರಲ್ಲೂ ಬೆಳಗಿನ ಒಂದು ಕೆಲಸದ ಸಮಯದಲ್ಲಾಗಿರಬಹುದು ಅಥವಾ ಶಾಲೆಗಳ ಸಮಯದಲ್ಲಾಗಿರಬಹುದು, ಈ ಒಂದು ಜಾಗದಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಶಾಲೆಯ ವಾಹನಗಳು ಸೇರಿದಂತೆ ಗಾರ್ಮೆಂಟ್ಸ್ಗೆ ಮಹಿಳೆಯರನ್ನು ಪಿಕಪ್ ಮಾಡುವಂತಹ ವಾಹನಗಳು ಸಹ ಇಲ್ಲಿ ಸಂಚಾರ ಮಾಡ್ತವೆ. ಇದು ಬಹಳ ಒಂದು ಕಿರಿದಾದಂತಹ ಒಂದು ರಸ್ತೆ. ತಾವು ನೋಡ್ತಾ ಇರಬಹುದು ಈ ಒಂದು ರಸ್ತೆಯ ಚಿತ್ರಣವನ್ನು. ಬಹಳ ಚಿಕ್ಕದಾದಂತಹ ಒಂದು ರಸ್ತೆ. ಈ ಒಂದು ರಸ್ತೆಯಲ್ಲಿ ಒಂದು XUV ಅಂತಹ ಕಾರುಗಳು ಸಹ ಎರಡು ಎದುರು ಬದುರು ಬಂದರೆ ಈ ಒಂದು ಜಾಗದಲ್ಲಿ ಪಾಸ್ ಆಗೋದು ಬಹಳ ಕಷ್ಟ. ಅಂತಹ ಒಂದು ರಸ್ತೆಯಲ್ಲಿ ಇಲ್ಲಿ ಭಾರೀ ಗಾತ್ರದ ವಾಹನಗಳು ಸಂಚಾರ ಮಾಡ್ತವೆ. ಅದ್ರ ಜೊತೆಯಲ್ಲಿ ತಾವು ನೋಡಿರಬಹುದು ಕಸದ ರಾಶಿ ಪಕ್ಕದಲ್ಲಿ ಯಾವ ಮಟ್ಟದಲ್ಲಿ ಇದು ಕಾಣ್ತಾ ಇದೆ ಅಂತ ಹೇಳಿದ್ರೆ, ವೀಕ್ಷಕರೇ, ಏನು ಕಸ ವಿಲೇವಾರಿಯವರು ತಂದು ಕಸವನ್ನು ಶೇಖರಣೆ ಮಾಡ್ತಾರೆ, ಆ ಒಂದು ಶೇಖರಣೆಯ ಒಂದು ಡಂಪ್ ಯಾರ್ಡ್ ರೀತಿಯಲ್ಲಿ ಇಲ್ಲಿನ ದೃಶ್ಯಗಳು ಕಾಣ್ತಾ ಇದೆ. ಇದು ಯಾವುದು ಡಂಪ್ ಯಾರ್ಡ್ ಏನಲ್ಲ, ಇದು ವಾಜರಹಳ್ಳಿ ಮುಖ್ಯ ರಸ್ತೆಯ ಪಕ್ಕದಲ್ಲಿರ್ತಕ್ಕಂತಹ ರಾಜಕಾಲುವೆಯ ಪಕ್ಕದಲ್ಲಿ ಇರುವಂತಹ ಕಸದ ಶೇಖರಣೆಯ ಜಾಗ. ಅದ್ರ ಜೊತೆಯಲ್ಲಿ ತಾವು ಇಲ್ಲೊಂದು ಲೈಟ್ ಕಂಬವನ್ನು ನೋಡ್ತಾ ಇದ್ದೀರಾ ವೀಕ್ಷಕರೇ. ಈಗಾಗಲೇ 2-3 ದಿವಸಗಳಿಂದ ಮಳೆಯ ಪ್ರಮಾಣ ಬಹಳ ಜಾಸ್ತಿಯಾಗಿ ಸಾಕಷ್ಟು ಕಡೆ ಮರಗಳು ಬಿದ್ದು ವಿದ್ಯುತ್ ಸಮಸ್ಯೆಗಳಾಗಿದೆ. ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗಳು ಸಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥ ವಿಚಾರಗಳು ಈ ಹಿಂದೆ ನಮ್ಮ ವಾಹಿನಿಯಲ್ಲಿ ನಾವು ಬಿತ್ತರ ಮಾಡಿದ್ವಿ. ನೋಡಿ, ಈ ಒಂದು ಲೈಟ್ ಕಂಬ ಸಂಪೂರ್ಣವಾಗಿ ವಾಲಿ ರಸ್ತೆಯ ಮೇಲೆ ವಾಲಿದೆ. ತಾವು ನೋಡ್ತಾ ಇರ್ಬೋದು ವೀಕ್ಷಕರೇ. ಈ ದೃಶ್ಯಗಳು ವಾಜರಹಳ್ಳಿಯ ಜ್ಯೋತಿನಗರ ಮುಖ್ಯ ರಸ್ತೆಯ ಬಳಿ ಇರತಕ್ಕಂತಹ ದೃಶ್ಯಗಳು. ಇಲ್ಲಿ ನೋಡಿ, ಮುಖ್ಯ ರಸ್ತೆ, ವಾಹನಗಳು ಬರ್ತಾ ಇವೆ. ಈ ಒಂದು ಲೈಟ್ ಕಂಬ ಇಲ್ಲಿ ವಾಲ್ಕೊಂಡಿದೆ. ಒಂದು ವೇಳೆ ಈ ಒಂದು ಲೈಟ್ ಕಂಬ ಏನಾದರೂ ಬರ್ತಕ್ಕಂಥ ವಾಹನ ಸವಾರರ ಮೇಲೆ ಏನಾದರೂ ಇದಕ್ಕೆ ಯಾರು ಜವಾಬ್ದಾರರು ಅನ್ನೋದು ಇಲ್ಲಿ ನಮ್ಮ ಯಕ್ಷ ಪ್ರಶ್ನೆ. ಅಧಿಕಾರಿಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ರಸ್ತೆಯಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದ್ದರೂ ಸಹ ಈ ಒಂದು ರಸ್ತೆಗೆ ಸುಮಾರು ವರ್ಷಗಳಿಂದ ಡಾಂಬರೀಕರಣವನ್ನು ಮಾಡದೆ ಅಥವಾ ಯಾವುದೇ ಸಿ ರಸ್ತೆಯ ಅನುಕೂಲ ಮಾಡಿಕೊಡದೆ ಜನಗಳು ಇಲ್ಲಿ ಪರದಾಡುವಂಥ ಪರಿಸ್ಥಿತಿ. ತಾವು ನೋಡ್ತಾ ಇರ್ಬೋದು ವಾಹನಗಳು ಯಾವ ರೀತಿಯಲ್ಲಿ ಸಂಚಾರ ಮಾಡ್ತೀವಿ ಅಂಥೇಳಿ. ಜೊತೆಯಲ್ಲಿ ಪಕ್ಕದಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಸಹ ಇದೆ. ಈ ಒಂದು ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿಯೇ ಕಸದ ರಾಶಿಗಳು ಬಿದ್ದಿರುವಂಥದ್ದು. ಇದು ನಗರನ ಅಥವಾ ಯಾವುದಾದ್ರೂ ಕಸದ ತೊಟ್ಟಿನ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಸಡನ್ನಾಗಿ ಯಾರಾದರೂ ಹೊಸಬ್ರು ಏನಾದರೂ ನೋಡಿಬಿಟ್ರೆ ಇದು ಯಾವುದೋ ಕಸದ ಒಂದು ರಾಶಿ ಬಿದ್ದಿರುವಂತಹ ಆ್ಯಡ್ ಅಂದ್ಕೊಂಡ್ಬಿಡ್ತೀರಾ. ಇದು ಕಸದ ರಾಶಿಯ ಆ್ಯಡ್ ಏನಲ್ಲ, ಇದು ಸಂಚಾರಿ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂತಹ ಕಸದ ರಾಶಿಗಳ ಒಂದು ದೃಶ್ಯಗಳು. ಇವೆಲ್ಲವೂ ಸಹ ನಗರಸಭೆಗೆ ಸೇರಿದಂಥದ್ದು. ಇದರ ಸಂಪೂರ್ಣ ಜವಾಬ್ದಾರಿ ನಗರಸಭೆ ಹೊರಬೇಕಾಗುತ್ತೆ. ನಗರಸಭೆಯ ಬೇಜವಾಬ್ದಾರಿತನದ ಒಂದು ದೃಶ್ಯದ ತುಣುಕುಗಳು ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿನ ನಗರಸಭೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಇಲ್ಲಿ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಅನ್ನೋದು ರಾಜಕಾಲುವೆ ಪಕ್ಕದಲ್ಲಿ ಇರುವಂಥದ್ದು. ಅದನ್ನು ಸಹ ತಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ವೀಕ್ಷಕರೇ. ತಾವು ನೋಡ್ತಾ ಇರಬಹುದು ರಾಜಕಾಲುವೆ ನೋಡಿ, ಇದು ನೀರು ನಿಂತಿದೆಯಲ್ಲ, ಇದು ರಾಜಕಾಲುವೆಯ ಪಕ್ಕದಲ್ಲಿಯೇ ಕಸದ ರಾಶಿಗಳು. ಇವೆಲ್ಲವೂ ಸಹ ಹೋಗಿ ಮುಂದೆಗಡೆ ಬ್ಲ್ಯಾಕ್ ಆಗಿ, ರಾಜಕಾಲುವೆಗಳು ಸಂಪೂರ್ಣವಾಗಿ ಬ್ಲ್ಯಾಕ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಮಳೆ ಬಂದಂತಹ ಸಮಯದಲ್ಲಿ ನೀರುಗಳು ನುಗ್ಗುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತೀವಿ. ಸಾಕಷ್ಟು ಮನೆಗಳಲ್ಲಿ ನೀರುಗಳು ನುಗ್ಗಿರುವಂಥದ್ದು. ಈ ಒಂದು ರಸ್ತೆಗೆ ಡಾಂಬರೀಕರಣವನ್ನೇ ಮಾಡಿಲ್ಲ. ನಾನಿವಾಗ ಒಂದು ರಾಜಕಾಲುವೆಯ ದಿಂಡಿನ ಮೇಲೆ ನಿಂತಿದ್ದೀನಿ. ಈ ಒಂದು ರಾಜಕಾಲುವೆಯಲ್ಲಿ
ಗಿಡಗಳ ಸೆತ್ತೆ ಬೆಳೆದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿ ಮುಂದೆ ಸಾಗದಂತೆ ನಿಂತಿರುವಂಥ ದೃಶ್ಯಗಳು ತಾವು ಈಗ ನೋಡ್ತಾ ಇರ್ಬೋದು. ನೋಡಿ ವೀಕ್ಷಕರೇ, ಇದು ರಾಜಕಾಲುವೆ. ಇದು ನೇರವಾಗಿ ವಾಜರಳ್ಳಿ ಮಾರ್ಗವಾಗಿ ಇದು ಮುಂದೆ ಬಿನ್ಮಂಗ್ಲ ಕೆರೆ ಸೇರುವಂತಹ ಒಂದು ರಾಜಕಾಲುವೆ. ಈ ಒಂದು ರಾಜಕಾಲುವೆಯಲ್ಲಿ ಗಿಡಗಳ ಸತ್ಯಗಳು ಬೆಳೆದು ರಾಜಕಾಲುವೆಯ ನೀರು ಸಮರ್ಪಕವಾಗಿ ಮುಂದೆ ಸಾಗದೆ ನಿಂತಲ್ಲೇ ನಿಂತಿರುವಂಥದ್ದು. ಸಾಲದಕ್ಕೆ ಈ ಒಂದು ರಾಜಕಾಲುವೆಯಲ್ಲಿ ಈ ಹಿಂದೆ ತಾವು ದೃಶ್ಯಗಳಲ್ಲಿ ನೋಡಿದಂತೆ ಏನು ಕಸದ ರಾಶಿಗಳು ಅಲ್ಲಿ ಬಿದ್ದಿದ್ದಾವೆ, ಆ ಒಂದು ಕಸದ ರಾಶಿಯ ಎಲ್ಲ ಕಸ ಅದರೊಳಗಡೆ ಸೇರಿಕೊಂಡು ನೀರು ಮುಂದೆ ಸಾಗಲು ಬಹಳ ತೊಂದರೆಯಾಗಿ ನೀರು ನಿಂತಲ್ಲೇ ನಿಂತಿರುವಂಥದ್ದು. ಇವೆಲ್ಲವನ್ನು ಗಮನಿಸಿ ಪಾರದರ್ಶಕವಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾದಂತಹ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಭೇಟಿ ನೀಡದೆ ಯಾವುದೇ ಒಂದು ಕೆಲಸವನ್ನು ಮಾಡದೆ ಈ ಎಲ್ಲ ತೊಂದರೆಗಳಿಗೆ ನೇರವಾಗಿ ಅವರು ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ತಾವು ಈ ಹಿಂದೆ ನೋಡಿರ್ಬೋದು, ನಾನು ತೋರಿಸಿದೆ ಆವಾಗಲೇ, ಲೈಟ್ ಕಂಬ ಸಹ ರಸ್ತೆಯ ಮೇಲೆ ವಾಲ್ಕೊಂಡಿದೆ. ಆ ಒಂದು ವೇಳೆ ಅದು ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ರಸ್ತೆಯ ಮೇಲೆ ಬಿದ್ದರೆ ಆ ಸಮಯದಲ್ಲಿ ಯಾರನ್ನ ವಾಹನ ಸಂಚಾರ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಏನಾದರೂ ಆ ಲೈಟ್ ಕಂಬ ಬಿದ್ದರೆ ಅವ್ರಿಗೇನಾದರೂ ತೊಂದರೆ ಆದರೆ ಅದರ ನೇರ ಹೊಣೆಯನ್ನು ಬೆಸ್ಕಾಂ ಇಲಾಖೆ ಹೊರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ಲೈಟ್ ಕಂಬ ವಾಲಿದ್ರೂ ಸಹ ಯಾವುದೇ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದರ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಜರುಗಿಸಬೇಕು ಅದನ್ನು ಮಾಡಬೇಕಾಗಿತ್ತು. ಅದು ಯಾವುದೂ ಮಾಡಿಲ್ಲ. ಹಾಗಾಗಿ ಈ ಒಂದು ವಾಜರಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಬಹಳ ಸಮಸ್ಯೆಗಳಿವೆ. ರಸ್ತೆ ವಿಚಾರ ಆಗಿರಬಹುದು ಅಥವಾ ರಸ್ತೆಯ ಡಾಂಬರೀಕರಣ ಆಗಿರಬಹುದು, ರಸ್ತೆಯಲ್ಲಿ ಕಸದ ಒಂದು ಸಂಗ್ರಹ ಆಗಿರ್ಬೋದು, ರಾಜಕಾಲುವೆ ವಿಚಾರ ಆಗಿರ್ಬೋದು, ಬಹಳಷ್ಟು ಸಮಸ್ಯೆಗಳಿದೆ. 2-3 ದಿವಸಗಳಿಂದ ಇಲ್ಲಿ ಮಳೆ ಬರ್ತಿರೋದ್ರಿಂದ ಈ ಮಳೆಯ ಸಂದರ್ಭದಲ್ಲಿ ವಾಹನ ಸಂಚಾರರಿಗೆ ಬಹಳ ತೊಂದರೆ ಸಹ ಇಲ್ಲಿ ಉಂಟಾಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇನ್ನಾದರೂ ಬಂದು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ತಾರ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.